ನಿಮಗೆ ಇವಾಗ CBSEಲಿ ಹೊಸದಾಗಿ ಒಂದು ರೂಲ್ ಬಂದಿದೆ ಗೊತ್ತಾ? 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ. ಓ ಖಂಡಿತ ಗೊತ್ತು. ಸೊ ಅದರಲ್ಲಿ ಇವಾಗ ನಿಮಗೆ ಬೇಸಿಕಲಿ 2 ಇಂಡಿಯನ್ ಲ್ಯಾಂಗ್ವೇಜಸ್ ಆರ್ ಕಂಪಲ್ಸರಿ ಟು ಬಿ ಸ್ಟಡಿಡ್. ಹೌದು. ಸೊ ಏನಾಗುತ್ತೆ ಅಂದರೆ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಮಗೆ ಹಿಂದಿ, ಕನ್ನಡ ಹ್ಮ್ ಆ್ಯಂಡ್ ಸಂಸ್ಕೃತ್ ಟು ಸಮ್ ಎಕ್ಸ್ಟೆಂಟ್ ಆರ್ ಗೋಯಿಂಗ್ ಟು ಬಿ ಮಚ್ ಇನ್ ಡಿಮಾಂಡ್. ಹೌದು. ಸೊ ನಿಮ್ದು ಇವಾಗ ಆನ್ಲೈನ್ ಕ್ಲಾಸಸ್ ಏನಿದೆಯಲ್ಲ, ಸೂರ್ಯರಶ್ಮಿ ಆನ್ಲೈನ್ ಕ್ಲಾಸಲ್ಲಿ ಹ್ಮ್ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಈ ಥರ ಪಾಲಿಸಿ ಬಂದಮೇಲೆ? ಹೌದು. ನೀವು ನೋಡಿ, ಸಂಸ್ಕೃತ ಟು ಸಮ್ ಎಕ್ಸ್ಟೆಂಟ್ ಅಂದ್ರೆ ಅದರ ಸಂಸ್ಕೃತದ ಡಿಮ್ಯಾಂಡು ನಂಗೆ ತುಂಬಾ ಹೈ ಅನಿಸ್ತಿದೆ. ತುಂಬಾ ಜನ ಮಕ್ಕಳು ಕೇಳ್ಕೊಂಡು ಎನ್ಕ್ವೈರಿ ಮಾಡಿ ಫೋನ್ ಮಾಡಿದ್ದಾರೆ. ಆಗ್ಲೇ 4 ಬ್ಯಾಚ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದೇ ತರ ಕನ್ನಡ ಕೂಡ. ಇನ್ನೊಂದು ಹೊಸ ಟ್ರೆಂಡ್ ಏನ್ ಗೊತ್ತಾ? ನಮ್ಮ ರೀಲ್ಗಳನ್ನ ನೋಡ್ಬಿಟ್ಟು ಒಂದು ಸ್ಟೂಡೆಂಟ್ ಪೇರೆಂಟ್ ಕೇಳ್ತಾ ಇದ್ದಾರೆ, ನಿಮ್ ರೀಲ್ ಅರ್ಥ ಮಾಡ್ಕೊಳಕ್ಕೆ ನಾನು ಕನ್ನಡ ಕಲಿಬೇಕು ಅಂತ. ನಾನು ಈಗಾಗಲೇ ವಯಸ್ಕರಿಗೂ ಕನ್ನಡ ಹೇಳ್ಕೊಡ್ತಿದ್ದೀನಿ, ಮಕ್ಳಿಗೂ ಹೇಳ್ಕೊಡ್ತೀನಿ. ಅದಲ್ಲದೆ ಹಿಂದಿ ಮತ್ತೆ ಸಂಸ್ಕೃತ ಮತ್ತೆ ಇಂಗ್ಲಿಷ್ ಕೂಡ ಹೇಳ್ಕೊಡ್ತೀನಿ ಜರ್ಮನಿ ಇಂಡಿಯನ್ ಸ್ಟೂಡೆಂಟ್ಸ್ಗೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ ಈ ವರ್ಷ ರೆಸ್ಪಾನ್ಸು. ಸೊ ಒಂದು ರೀತಿನಲ್ಲಿ ಇದು ನಮ್ಮ ಲ್ಯಾಂಗ್ವೇಜಸ್ನ ಮ್ಯಾಂಡೇಟ್ರಿ ಮಾಡಿದ್ದು ನನಗೆ ಒಳ್ಳೇದು. ಇಲ್ಲ, ನಮ್ಮ ಕಾಲೇಜಲ್ಲೂ ಮೊನ್ನೆ ಕೆಲವೊಂದು ಹುಡುಗರು ಮಾತಾಡ್ತಾ ಇದ್ರು, ನಮ್ಮ ಕೊಲೀಗ್ಸು ಅವರು ಮಕ್ಕಳಿಗೆಲ್ಲ ಈ ಆನ್ಲೈನ್ ಕ್ಲಾಸಸ್ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ, ಕನ್ವೀನಿಯೆಂಟ್ ಇರುತ್ತೆ, ಅವ್ರ ಸ್ಕೂಲ್ ಟೈಮಿಂಗ್ಸಿಗೆ ಕ್ಲಾಶ್ ಆಗಲ್ಲ. ಸೊ ಹಂಗಾಗಿ ನಾನು ನಿನ್ನ ನಂಬರು ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಮ್ಮ ನಂಬರ್ ಕೊಟ್ಟಿದ್ದೀವಲ್ಲ, ಇದು ನಮ್ಮದು ಸೂರ್ಯಾಶ್ಮಿ ಆನ್ಲೈನ್ ಕ್ಲಾಸಸ್ ಅಂತ. ಇಲ್ಲಿ ಫೋನ್ ಮಾಡಿ ನಿಮಗೆ ಲ್ಯಾಂಗ್ವೇಜ್ ಕ್ಲಾಸಸ್ ಸ್ಪೆಸಿಫಿಕಲಿ ನಿಮ್ಮ ಟೈಮ್ ಪ್ರಕಾರ ನಮ್ದೇನು ಸ್ಲಾಟ್ ಇರುತ್ತೋ ನೋಡಿಕೊಂಡು ಸ್ಲಾಟ್ಗಳನ್ನ ಬುಕ್ ಮಾಡಿ ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಕಲಿಯಿರಿ. ಇಂಗ್ಲಿಷ್ ಕೂಡ